ಈಗ ನಾನು ಹಿಂದಿನ ಅವಧಿಯಲ್ಲಿ ರತ್ನಾಕರವರ್ಣಿ ರಚಿಸಿದಂತಹ ಸರಳ ವೈಭವ ವಿವರಣೆಯನ್ನು ಆ ಪದ್ಯ ಭಾಗವನ್ನೇ ಈಗ ನಾನು ಮುಂದುವರಿಸ್ತಾ ಇದ್ದೀನಿ. ನೋಡೋಣ ಹಾಗಾದ್ರೆ ಬಹಳ ಸುಂದರವಾದ ಒಂದು ಭಾವ ನಾಟಕೀಯ ಸರಸ ಮತ್ತು ಜಾನಪದ ಸಂಭಾಷಣೆ ವಿವರಣೆಯನ್ನ ಯಾವ ರೀತಿ ಕವಿ ಈ ಪದ್ಯಭಾಗದಲ್ಲಿ ಮುಂದುವರಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸನ್ನಿವೇಶ ಎಲ್ಲಿಯವರೆಗೂ ಬಂದಿತ್ತು ಅಂತಂದ್ರೆ ಈ ಕಾವ್ಯದ ಒಂದು ಪ್ರಸಂಗ ಸನ್ನಿವೇಶ ಎಲೆ ನಕ್ಕನ ಅರಸ ಈ ನುಡಿಗಳು ಇಡಿಯ ಯೋಚನೆಯಲ್ಲ ಸತಿ ಓರ್ವಳಗೆ ವಿನರಕ್ಕೆ ಕಲಿಸಿದಳು ಆವಳ ಎನ್ನೆಸಿ ನಾನು ಕಲಿಸಿದಳು ಎಂದೇ ಇಲ್ಲ. ಇಡೀ ಇಷ್ಟು ಸುಂದರವಾಗಿ ಮಾತನಾಡ್ತಾ ಇದೆಯಲ್ಲ, ನನ್ನನ್ನ ಇಷ್ಟು ಚೆನ್ನಾಗಿ ಪ್ರಚರಿಸ್ತಾ ಇದೆಯಲ್ಲ, ಆಮೇಲೆ ನಮ್ಮ ಈ ಲಾವಣ್ಯವತಿ ಅರಸಿನ ಕುರಿತು ಅಥವಾ ಲಾವಣ್ಯವತಿ ಈ ಯುವತಿಯ ಕುರಿತು ಇಷ್ಟು ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾ ಇದೆಯಲ್ಲ, ಬಹಳಷ್ಟು ದೂರದಿಂದ ಬಂದಿದ್ದೀವಿ. ಯೌವನ ಹರಿದವಾದ ವಿಷಯವನ್ನ ನಮ್ಮ ಒಡನೆ ಇದ್ದಾಳೆ, ಅವಳನ್ನ ಮಾತನಾಡಿಸಿ ಅವಳ ಲಾವಣ್ಯವನ್ನ ಸಲ್ಲಿಸಿ ಅವರ ಜೊತೆ ಒಡಂಬಡಿಕೆಯನ್ನ ಆಡಿ ವಾದಿಕೆಯನ್ನ ಮಾಡಿ ನಿಮ್ಮ ದೈವನ ಆಶಿಸಿಕೊಳ್ಳಿ ಅಂತ ಹೇಳಿ ಈ ಸುಂದರವಾದ ಮಾತುಗಳನ್ನ ಈ ಬಿಡಿ ಬಿಡಿಲ್ಲ. ಇಷ್ಟೆಲ್ಲ ಮಾತುಗಳನ್ನ ಈ ಬಿಡಿಗೆ ಈ ಶಿಕ್ಷೆಗೆ ಈ ವಿಷಯಕ್ಕೆ ಯಾರು ಕಲಿಸಿರಬಹುದು ಅಂತ ಹೇಳಿ ಅಲ್ಲಿ ಭರತ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಅಂತ ಹಿರಿಯ ಮಾತುಗಳನ್ನ ಕೇಳಿ 23ನೇ ಪದ್ಯದಲ್ಲಿ ಎಲೆ ನಕ್ಕ ಅರಸ ಈ ನುಡಿಗಳು ಹಿರಿಯರು ಯೋಚನೆಯಲ್ಲ ಸತಿಯೋ ಒಳ್ಳೆಯದಕ್ಕೆ ಕಲಿಸಿದಳು ಆಸಿ ನಾನು ಕಲಿಸಿದಳು ಎಂದೇ ಇಲ್ಲ. ಕವಿ ಈ ಮಾತುಗಳಂತೂ ಹಿರಿಯ ಮಾತುಗಳಲ್ಲ, ಹಿರಿಯ ಮಾತುಗಳಿಗೆ ಒಬ್ಬ ಸತಿ ಕಲಿಸಿದ್ದಾಳೆ, ಒಬ್ಬ ಸ್ತ್ರೀ ಒಬ್ಬ ಸತಿ ಕಲಿಸಿದ್ದಾಳೆ. ಆ ಸತಿ ಯಾರು? ಈ ಬಿಳಿ ಇಷ್ಟು ಸುಂದರವಾದ ಮಾತುಗಳನ್ನ ಕೇಳಿಸಿಕೊಂಡು ಅವಳು ಯಾರು? ಅವಳು ಮಾನವೀಯಾದ ನನ್ನ ಜೊತೆ ಈ ರೀತಿ ಮಾತನಾಡುವಾಗ ಮಾತುಗಳನ್ನ ಕಲಿಸಿದ್ದಾಳೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಚಂದಡಿ ಹಿಡಿಯಲಿದ್ದು ಹಿಡಿಯಲು ಮಗನ ಕಾಜಿ ಕೊಟ್ಟು ಆಡಲು ತಂದಡಿಯನ್ನು ತಂದು ಹಿಡಿಯ ಬರುವಾಗ ಅಮರ್ತು ಹಾಕಿಕೊಂಡ. ಚಂದಡಿ ಹಿಡಿಯುತ್ತಿದ್ದು ಹಿಡಿಯಲು ಮಗನ ಕಾಜಿ ಕೊಟ್ಟು ಆಡುತ್ತ ತಂದು ಆ ಸುಂದರವಾದ ಧ್ವನಿಯಿಂದ ಮಧುರವಾದ ಧ್ವನಿಯಿಂದ ಮಾತುಗಳನ್ನ ಮೊದಲನಾಗಿ ನನಗೆ ನೀವು ಬಂದು ಕೊಡಬೇಕು ಅಂತ ಕೆಲಸ ಹೇಳ್ತಾ ಇದ್ದೀನಿ. ಮೊದಲನಾಗಿ ಕೊಡುವ ಎಂದ ಹಿಡಿಯ ಕೊಡುವಾಗ ನಾವು ಆನಂದದಿಂದ ಅವಳನ್ನ ಹಾಕಿಕೊಂಡ ಸುಂದರವಾದ ಶುಭ ಮಾಡಿಗಳನ್ನು ಕುರಿತಾಗಿ ಆ ಮಾತುಗಳನ್ನ ಹೇಳಬೇಕು. ಆ ಗುರಿಯನ್ನ ಮೊದಲನಾಗಿ ಆ ಮೊದಲನಾಗಿ ಆ ಗುರಿಯನ್ನ ತಂದುಕೊಡ್ತಾ ಇದ್ದಾರೆ. ತಂದು ಕೊಡುವಾಗ ನಾನು ಹೇಳಿದ್ದು ಆಕೆಯ ಸಮೀಪವಾಗಿ ಅಪ್ಪಿಕೊಳ್ತಾ ಇದ್ದಾರೆ. ಆ ಪಿತ್ತವನ್ನ ಒಲೆಗಳಾಗಿ ಬಿಸುವಂತೆ ಎತ್ತಿ ತಾನು ಅಮರ್ತ ಅಪ್ಪಿಕೊಂಡ ಒತ್ತುಕೊಂಡ ಹೊರಗಡೆ ಪ್ರಧಾನಿಯ ಸ್ಥಿತಿ ಬೆಚ್ಚಿಸಿಯೋ ಅತ್ತಿಗಳ ಮೈಯಲ್ಲಿ ಒಲೆಯಾಗಿ ಇವು ಬಹಳ ನಿರೀಕ್ಷಿತ ಮಗನಕ್ಕೆ ರಾಜ ಎಂದು ಅಪೇಕ್ಷೆಯನ್ನ ಮಾಡಿಲ್ಲ. ಹಿರಿಯನ್ನ ತೆಗೆದುಕೊಂಡು ವಾಹನ ರಾಮನಿಗೆ ಹಿಡಿಯಬೇಕು ಹಾಗೆ ಬೆಳೆಸೋದೇ ಆದರೆ ಆ ಬಿಳಿ ಕೊಟ್ಟವರಿಗೆ ಬಿಳಿ ಕೊಡುವಂತಹ ಆ ಸಂದರ್ಭದಲ್ಲಿ ಆತ ಆಕೆಯನ್ನ ಸಾಗಿ ಬಹಳವಾಗಿ ಗಮನಿಸಿಕೊಂಡಿದ್ದಾರೆ. ಅವರ ಅನೇಕ
ಅವರಿಗೆ ಉತ್ತರದ್ದು ನಿನ್ನನ್ನ ನಾನು ಮೆಚ್ಚಿದ್ದೀನಿ ಅಂತ ಹೇಳ್ತಾರೆ. ದೇವರು ಅವರಿಗೆ ಏನಂತ ಮೆಚ್ಚಿದೆಂದು ಭಾವ ಕುಸುಮಾಜಿ ನಗುತ್ತ ಭಾವಿಸಿ ಕೇಳಲು ನಿಮ್ಮ ತತ್ವವಿಷ್ಟು ನಾವು ಕಲಿಯಲು ದೇವರು ಅವರಿಗೆ ಏನಂತ ಮೆಚ್ಚಿದೆ. ಕುಸುಮಾಜಿ ಅರಸಿಯೂ ಕೂಡ ಪಟ್ಟಣದ ಅರಸಿಯೂ ಕೂಡ ಒಟ್ಟಾಗಿಯೇ ಸಹೋದರಿಯೂ ಕೂಡ ಆ ಒಟ್ಟಾಗಿಯ ಸಹೋದರಿ ಹೇಳ್ತಾರೆ ಅರಸಿಗೆ ರಾಣಿಗೆ ಆಕೆ ಹೇಳ್ತಾರೆ. ಅವಾಗ ಹೇಳ್ತಾ ಇದ್ದಾರೆ ಈ ರೀತಿ ಹೇಳ್ತಾ ಇದ್ದಾರೆ ದೇವರು ಅವರಿಗೆ ಏನಂತ ಮೆಚ್ಚಿದೆ ಎಂದು ಭಾವಕ್ಕೆ ಕುಸುಮಾಗಿ ಕೂಡ ಭಾವಿಸಿ ಕೇಳಲು ನಿಮ್ಮ ತತ್ವವಿಷ್ಟು ನಾವು ಕಲಿಯಲು ದೇವರು ಅವರಿಗೆ ಏನಂತ ಮೆಚ್ಚಿದೆ. ಅವರನ್ನ ದೇವರು ನೋಡಿ ಮೆಚ್ಚಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭಾವಕ್ಕೆ ಕುಸುಮಾಗಿ ಭಾವ ಕುಸುಮಾಗಿ ತನ್ನ ಕಾರ್ಯಗಳನ್ನು ಪ್ರಶ್ನಿಸ್ತಾ ಇದ್ದಾರೆ. ಏನನ್ನ ಕಂಡು ನೀವು ಮಕ್ಕಳಾಗಿರುತ್ತ ಅವರನ್ನ ಕಂಡು ನೀವು ಅವರಿಗೆ ಯಾವ ಸ್ವಭಾವವನ್ನು ಬೇಕಿದೆ ಅಂತ ಕುಸುಮಾಗಿ ಕೇಳ್ತಾ ಇದ್ದ ಹಾಗೆ ಭಾವಿಸಿ ಕೇಳಲು ನಿಮ್ಮ ತಂತ್ರಷ್ಟು ನಾವು ಕಲಿಯಲು ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಗೊತ್ತಿದೆ. ನಿಮ್ಮ ತಂತ್ರಗಾರಿಕೆ ಏನು ಗೊತ್ತಿದೆ. ನಿಮ್ಮ ಎಲ್ಲಾ ತಂತ್ರವನ್ನ ನಾವು ಕಲಿಯಲು ಅವರನ್ನ ಆಲಿಸಿಕೊಂಡ ತಕ್ಷಣ ದೇವರು ಅವರಿಗೆ ಏನನ್ನು ಮೆಚ್ಚಿದೆ, ಅವರಿಗೆ ಯಾವ ಸ್ವಭಾವವನ್ನು ಅವರಲ್ಲಿ ಏನಿದೆ ನೀವು ಮೆಚ್ಚುಗೆಯನ್ನ ಸೂಚಿಸ್ತಾ ಇದ್ದೀವಿ ಅಂತ ಕುಸುಮಾಗಿ ಕೇಳಿದ ತಕ್ಷಣ ನಾನು ನಿಮ್ಮ ಕರ್ಮವಾಗಿ ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೀನಿ, ನಾನು ತಿಳಿದಿದ್ದೀನಿ ಅಂತ ರಾಯ ಆ ಕುಸುಮಾಗಿಯ ಮಾತಿಗೆ ಉತ್ತರಾಡ್ತಾ ಇದ್ದಾರೆ. ಜಯಸನಿ ಅರಿವು ತಂಗಿ ನಿನ್ನ ಭಾವಗಳು ಬಟ್ಟ ಬಯಲುಗಳು ಮುಕ್ತ ಬಯಲುಗಳು ಬಯಲಿಗೆ ಪ್ರಯಾಸಗೊಳ್ಳಬೇಡ ಎನ್ನೆಯ ಮಾತ ಜಯಸನಿ ಅರಿವು ತಂಗಿ ನಿನ್ನ ಭಾವಗಳು ಬಟ್ಟ ಬಯಲುಗಳು ಮುಕ್ತ ಬಯಲು. ನಿನ್ನ ಭಾವನ ವ್ಯಕ್ತಿತ್ವವಾಗಲಿ ನಿನ್ನ ಭಾವನ ರೂಪವಾಗಲಿ ಅವರ ಜಾತಿಯಾಗಲಿ ಒಂದು ಶ್ರೇಷ್ಠವಾದ ನಿನ್ನ ಭಾವ ಬಯಲಿಗೆ ಒಂದು ರೂಪವನ್ನ ಜಯಿಸಲು ಅರಿವು ಆನಂದ ಜಗತ್ತಿನಲ್ಲಿ ನಿನ್ನ ಭಾವ ಎಲ್ಲವೂ ಅಂದರೆ ನಿನ್ನ ಭಾವ ಬಯಲಿಗೆ ಒಂದು ಸುಂದರವಾದ ರೂಪವನ್ನು ಜಾತಿಯನ್ನ ಬಯಲಿಗೆ ಪ್ರಯಾಸಗೊಳ್ಳಬೇಡ ಎಂದು ಎನೆ ಎನ್ನೆಯ ಮಾತ್ರ ಅವನ ವರ್ತನೆಗಾಗಿ ಬಿಚ್ಚಿ ಬೇಡಬೇಕಾಗಿಲ್ಲ, ಪ್ರಯಾಸ ಒಳಬೇಡ. ಬಯಲಿಗೆ ಒಂದು ಸುಂದರವಾದ ರೂಪವನ್ನು ಶಕ್ತಿ ಇದೆ. ಮೊದಲ ನಾನು ನುಡಿಗಳ ಸೇರಬೇಕು ಆದರೂ ಇನ್ನ ತನ್ನೆಗೆ ಇವಳು ಕೌಟಿಲ ಕಾಫಿ ಎತ್ತಳು ಜನತೆ ರಾಣಿಗಳು ಮೊದಲೇ ಅರಸ ಮಾಡಿದ ಹೇಳಿದ್ದೇನೆ. ಅದು ಕೂಡ ಇನ್ನೂ ನನ್ನ ಮಾತನ್ನ ಹೇಳಿದ್ದೇನೆ. ಮತ್ತೆ ನಾನು ಇಂದಿನ ಹೇಳಿದೆ ಆನನ್ನು ಇನ್ನ ಮೊದಲೇ ನಿನ್ನ ಶಕ್ತಿ ಸಾಮರ್ಥ್ಯ ರಾಣಿ ಪಾಂಡಿತ್ಯ ಅಭೂತಪೂರ್ವವಾದ ವ್ಯಕ್ತಿತ್ವ ಎಲ್ಲವನ್ನ ನಾವು ಪಡೆದುಕೊಂಡಷ್ಟು ಮೊದಲೇ ನಾನೀಗ ಹೇಳಿದ್ದೀವಿ. ಇವಳು ಕನ್ಯೆಯಾಗಿದ್ದಾಳೆ, ಇವಳು ಕೌಟಿಲ್ಯ ಕಾಂತಿಯವರು, ಇವಳು ಕೂಡ ಅಷ್ಟೇ ನಿನ್ನಷ್ಟೇ ಕನ್ನಡಾಯಿಕೆಯನ್ನ ಕನ್ನಡಿಯಾಗಿದ್ದಾಳೆ. ಅದರ ಕನ್ಯೆಗಳು ನಾನು ಈ ನುಡಿಗಳ ಕೇಳಬೇಕು ಆ ನಾನು ನಿನ್ನ ಕನ್ಯೆ ಇವಳು ಕೌಟಿಲ್ಯ ಕಾಂತಿಯವರು ಚೆನ್ನೈ ನಾವೆಗಳು ನನ್ನ ನಾಡಿನಂತೆ ನನ್ನ ತಲೆಯನ್ನ ಮತ್ತು ಬೇರಾಗಿ ಇವರು
ಮೂರದಿಂದ ನೋಡಿದ ನಾನು ನೀವು ಮೂರದಿಂದ ನೋಡಿದ ನಾನು ಒಂದು ಸಲ ಈ ಮೂವಿಯನ್ನು ನೋಡಿ ಆ ಮೂವಿಯನ್ನು ಹೊರಡುತ್ತದೆ ಅಂತ ಖುಷಿಯಿಂದ ಅಲ್ಲಿ ಮಾತಾಡಲಾಗಿ ಅಪ್ಪ ಸುಮಾರನ್ನ ಬಿಡಲಾಗಿ ಮೂರ್ತಿಯಿಂದ ಬಾಯಿ ಈ ರೀತಿಯ ಮಾತುಗಳನ್ನು ಅಲ್ಲಿ ಮಾತಾಡಿ ಹೇಳ್ತಾರೆ. ಅಳುವಂತೆ ಒಬ್ಬ ಕಿರಿಯ ಮಾಡಿಕೊಂಡಾಗ ದಯವಾಗಿ ಕಣ್ಣ ಹಸುಗಳು ಒಳಗೆ ಸಂತಸವನ್ನು ಕಣ್ಣ ನೀರಿನ ಬಿಕ್ಕಳಿಸುವ ನುಡಿಗಳು ಅಳುವಂತೆ ಒಬ್ಬ ಕಿರಿಯ ಅಲ್ಲಿ ಮಹಾರಾಜಿ ಕುಸುಮಾಜಿಯ ಮುಂದೆ ಮುಖಾಸನವನ್ನು ಮಾಡಿಕೊಂಡು ಇದನ್ನ ಬಹಳಷ್ಟು ದಿವಸಗಳಿಂದ ನೋಡಬೇಕು ಇದನ್ನ ಮಾಡಬೇಕು ಸಮಯ ಕಳೆಯಬೇಕು ಅಂದ್ರೆ ಅಲ್ಲಿಂದ ನಾನು ಬರುವುದರಿಂದ ಬೀಳನ್ನ ಸಿಕ್ಕಾಗ ಬೀಳನ್ನ ಪ್ರವೇಶ ಮಾಡಿದಾಗ ನನಗೆ ಈ ರೀತಿ ಫಲ ಸಿಕ್ಕು ಅಳುವ ಮುಖವನ್ನ ತಿಳಿದು ಮಾಡಿಕೊಂಡು ಕಣ್ಣು ತುಂಬ ನೀರನ್ನು ತಗೊಂಡು ಈ ರೀತಿ ಆಕೆ ಹೇಳಿದಾಗ ಅಳುವಷ್ಟೇ ಮುಖವನ್ನು ಕ್ಲೀನ ಮಾಡಿಕೊಂಡಾಗ ತಲೆಮಾಗಿ ಕಣ್ಣ ಹಸಿರು ಬೀಳತಾ ಇರುವ ಕುಸುಮಾಗಿ ಬಹಳ ಬೇರೆ ಕಣ್ಣಿನ ಸಮಾಧಾನ ಮಾಡ್ತಾ ಇದ್ದಾರೆ. ಅವಳ ಕಣ್ಣಿನ ನೀರನ್ನ ಆಕೆ ಬಳಸ್ತಾ ಇದ್ದಾರೆ. ಒಳ್ಳೆ ಸಂತಸವನ್ನು ಕಣ್ಣ ನೀರಿನ ಬಿಕ್ಕಳಿಸುವ ನುಡಿಗಳು ಸೇರಿವೆ. ಒಳಗೆ ಸಂತಸ ಉಂಟಾಗಿದೆ, ಯಾರಿಗೆ ಒಳಗೆ ಸಂತಸವನ್ನು ಕಣ್ಣ ನೀರಿನ ಬಿಕ್ಕಳಿಸುವ ನುಡಿಗಳು ಸೇರಿವೆ. ಮನಸ್ಸಿನಲ್ಲಿ ಕುಸುಮಾಂಗಿಯ ಮನಸ್ಸಿನಲ್ಲಿ ಬಹಳ ಸಂತಸ ಉಂಟಾಗಿದೆ. ಆಕೆ ಅವರ ಕಣ್ಣೀರನ್ನು ಬಳಸ್ತಾರೆ. ಬಿಟ್ಟಿರುವಂತಹ ಅವಳ ಸಮಾಧಾನಪಡಿಸುವ ಅವರನ್ನು ಸಮಾಧಾನಪಡಿಸುವ ಒಂದು ಪ್ರಯತ್ನವನ್ನ ಆಕೆ ಮಾಡ್ತಾ ಇದ್ದಾರೆ. ಕುಸುಮಾಂಗಿ ಸಮಾಧಾನಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಂತರ ಕುಸುಮಾಂಗಿ ಎಂದರೆ ಮಕರಂದಾಜಿಯನ್ನು ಮತಿಸುತ್ತಿರುವ ಎಂತ ನನಗೆ ಕಣ್ಣಿ ಬಾಳೆಗಳನ್ನು ಕಲಿಸಿ ಹೋಗೆಂದು ಹೋಗಿಸಿದಳು ಆ ಕಣ್ಣಿ. ನಂತರದಿಂದ ಕುಸುಮಾಂಗಿ ಎಂದರೆ ಮಕರಂದಾಜಿಯನ್ನು ಮತಿಸುತ್ತಿದ್ದಳು. ಕೊಂಡಿದ್ದು ಚಿಟ ತಾನು ಒಂದು ಸಿಟ್ಟಿನ ಕುಡಿಯನ್ನ ಮಾಡಿದ ತಕ್ಷಣ ಕುಡಿಯ ಲಾಟಿಯನ್ನು ಕುಸುಮಾಂಗಿ ಮಕರಂದಾಜಿ ಅವಳ ಮನಸ್ಸನ್ನು ತೊಡಕೊಂಡಿದ್ದು ಸತ್ಯ. ಒಂದು ಮುಗಿದು ಇಲ್ಲ ಕುಸುಮಾಗಿ ಕರೆ ಮಕರಂದಾಜಿಯನ್ನು ಕುಸುಮಾಗಿ ಕರೆ ಮಕರಂದಾಜಿಯನ್ನು ಮಂಡಿಸಿತು. ಅದಕ್ಕೆ ತಂಗಿ ಬಾಳೆಗಳು ಕಲಸಿ ಹೋಗುವುದು ಹೋಗಿಸಿದಳು. ಆಗ ಕುಸುಮಾಗಿ ಬಹಳ ಪ್ರೀತಿಯಿಂದಲೇ ತಂಗಿಯ ಬಾಯಿಗೆ ಯಾಕಷ್ಟು ಕೋಪ ಹಾಕೋತಿದ್ಯಾ, ಯಾಕಷ್ಟು ದುಃಖ ಹಾಕೋತಿದ್ಯಾ, ಬಾಯಿಗೆ ಪ್ರೀತಿಯಿಂದ ಮೊದಲೇ ಒಂದು ಭಾವದಿಂದ ಪ್ರೀತಿಯಿಂದ ತಂಗಿಯನ್ನ ಬೆಳೀತಾ ಇದ್ದಾರೆ. ತಂಗಿ ಬಾಯಿಗೆ ಕಲಸಿ ಹೋಗೆಂದು ಹೋಗಿಸಿದಳು ಆ ತಂಗಿ. ಮುಳು ಹುಸಿ ಬಯಸಿರ್ತಾರೆ ಇಲ್ಲದ್ರೆ ಆಗಿ ಹೋಗದ ಹುಸಿ ಬಯಸಿರ್ತಾರೆ ಹೋಗಿಸೋದು ತಂಗಿ ಆಸ್ಪತ್ರೆಯಿಂದ ಹೋಗ್ತಾ ಇದ್ದಾರೆ. ಮೂಲೊಮ್ಮೆ ವಲ್ಲಭ ಒತ್ತಿ ಆನೆತ್ತಿ ಮಣ್ಣಲ್ಲಿ ಹೊಡೆದರೆ ಸಾಕು ಹಿನ್ನಲೆಯಲ್ಲಿ ಹೋಗೆಂದು ಶಂಕಿಸಿ ಕಣ್ಣೆ ಹೊಡಿದಳು ಅರಸಿಂಗ. ಮುನ್ನೊಮ್ಮೆ ನಿನ್ನ ವಲ್ಲಭಗೆ ಒತ್ತಿ ಆನೆತ್ತಿ ಮಣ್ಣಲ್ಲಿ ಹೊಡೆದಳು. ಮೊದಲೊಂದು ಸಲ ಮುನ್ನೊಮ್ಮೆ ಮೊದಲಿನ ಮುನ್ನೊಮ್ಮೆ ನಿನ್ನ ವಲ್ಲಭಗೆ ಒತ್ತಿ ಆನೆತ್ತು ಮಣ್ಣಲ್ಲಿ ಹೊಡೆದಳು. ಸಲ ಕೂಡ ಮೊದಲೊಂದು ಸಲ ಕೂಡ ಇದೇ ಪ್ರಸಂಗವನ್ನ ನಾವು ಎದುರಿಸಿಕೊಂಡು ಬಂದೆವು. ವಲ್ಲಭನ ಎದೆಗೆ ಹಾಕಿಕೊಂಡಿದ್ದೆ. ಅವರು ನನ್ನನ್ನ ಧಾರಾಳವಾಗಿ ಆಲೋಚಿಸಿಕೊಂಡ ಅವಾಗ ಕೂಡ ನೀನು ಸರಿಯಾಗಿ ಹೋಗು ಚಿತ್ರಿಸಿ ನನಗೆ ಇನ್ನೊಂದು ಸಲ ಈ ಕಡೆ ಹಾಕುವ ಆವಾಗ ಹೋಗಿರಿ ಅದರ ಹೀಗೆ ಕರೆದು ನಾನು ಬರುವುದಿಲ್ಲ. ಇನ್ನಲ್ಲಿ ನಿನ್ನ ಅರಸಿನ ರೀತಿಯವರ ಯಾವ್ದವರೆಲ್ಲ ಅಷ್ಟು ಚಿಕ್ಕವರಲ್ಲ ಹಿನ್ನೆಲೆಯಲ್ಲಿ
ಹೊಸದ ಹೊಸದ ಸಿರಿತನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ತನ್ನ ತಂದೆಯನ್ನೇ ತನ್ನ ರಾಜನಿಗೆ ಮದುವೆ ಮಾಡಿಸುವ ಒಂದು ನೂರಾರು ಯೋಜನೆಯನ್ನು ಇಟ್ಕೊಂಡು ಈ ಕುಸುಮಾಜಿ ಈ ಮಾತನಾಡ್ತಾರೆ. ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ರಾಜ ಜಾರಿಗೆ ಬೇರೆ ಯಾರಿಗೋ ಮದುವೆ ಮಾಡಿಕೊಳ್ಳುವುದವರು ನನ್ನ ತಂದೆಯನ್ನ ನನ್ನ ಅರಸ ಇಷ್ಟಪಡ್ತಾರೆ. ಅವಳ ಮೇಲೆ ಅವರಿಗೆ ರುಚಿ ಇದೆ, ಅವಳ ಮನಸ್ಸಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನನ್ನ ನಾಮ ಜೊತೆ ಸರಸನಿಂದ ಪ್ರೀತಿಯಿಂದ ವರ್ತಿಸ್ತಾ ಇದ್ದೀನಿ. ನನ್ನ ಜೊತೆಗೆ ನೀವು ಕೂಡ ಜೀವನವನ್ನು ನಡೆಸಿ ನನ್ನ ಕವಿ ನಾಡಿನ ಒಂದು ಮನಸ್ಸನ್ನ ರಾಮನ ಮನಸ್ಸನ್ನ ಸೆರೆ ಹಿಡಿದುಕೊಂಡು ರಾಮನ ಮನಸ್ಸಿಗೆ ಮೆಚ್ಚುಗೆ ಆಗಿಕೊಂಡು ಈ ಒಂದು ಎಲ್ಲಾ ಆಲೋಚನೆಗಳ ಈ ಮಾತನ್ನ ಕರೆಸುವೆ ನಾಳೆಗೆ ತಂದೆ ನಾಳೆಗೆ ನಮ್ಮ ಅಪ್ಪಾಜಿಯನ್ನ ನಾವು ಕಳಿಸ್ತಾ ಇದ್ದೀವಿ. ಹೊಸ ಸಂಧಿ ನಾಳೆ ಹೊಸ ಸಂಗೀತನವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಆ ತಂದೆಯನ್ನ ಪ್ರೀತಿಯಿಂದ ಧರಿಸಿ ಆ ವಿಶ್ವಾಸಿಗೆ ಹೇಳ್ತಾ ಇದ್ದಾರೆ. ಎಲ್ಲಿ ಓದುದು ಮೊದಲ ಚೆನ್ನಾಗ ನಗೆಯ ಸಂಸ್ಥೆಗಳ ನನ್ನನ್ನ ನೋಡಲಂತ ಲಜ್ಜೆ ಕೊಡುತ್ತ ಯಾವಾಗ ಹೊಸ ಸಿರಿತನ ಮಾಡಬೇಕು ವಿವಾಹವನ್ನ ಮಾಡಿಸ್ತೀನಿ, ನನ್ನ ರಾಜನ ಜೊತೆಗಿನ ವಿವಾಹವನ್ನ ಮಾಡಿಸ್ತೀನಿ, ಅಪ್ಪಾಜಿಯನ್ನ ನಾಡಿಗೆ ಕಳಿಸ್ತಾ ಇದ್ದೀನಿ, ನನ್ನ ಅರಸನ ಜೊತೆಗಿನ ವಿವಾಹವನ್ನ ಮಾಡಿಸ್ತಾ ಇದ್ದೀನಿ, ಸಿರಿತನವನ್ನ ಮಾಡಬೇಕು ಅಂತ ನೀನ್ ಹೇಳಿದಲ್ಲ ಅವಾಗ ಭಗವಾನ ಎಲ್ಲಿ ಓದುದೋ ಇಲ್ಲಿಯವರೆಗೂ ಅರಸನನ್ನ ನೇರವಾಗಿ ನೋಡ್ತಾ ಇದ್ರು, ನೇರವಾಗಿ ಮಾತಾಡ್ತಾ ಇದ್ರು, ಅವನ ಜೊತೆ ಸಂಭಾಷಣೆ ಮಾಡ್ತಾ ಇದ್ರು, ಅವನನ್ನ ಎದುರಿಸ್ತಾ ಇದ್ರು, ಅವನ ಜೊತೆ ಸರಿಗೆಯಿಂದ ನಡ್ಕೊಳ್ತಾ ಇದ್ರು. ಆದ್ರೆ ಈಗ ಸಂಖ್ಯೆ ಅವಳ ನೋಟ ಅವಳ ಬೆಳಗ್ಗೆ ಆಗ್ತದೆ, ಅವಳ ನೋಟ ಅವಳ ನುಡಿ ಅವಳನ್ನೇ ಎಲ್ಲಿ ಓದುದು ಮೊದಲಾದ ಚನ್ನಾಟ ನಗೆಯ ಸೊಪ್ಪಿಗಳ ನನ್ನ ಚನ್ನಾಟ ನಗೆಯ ಸೊಪ್ಪಿಗಳ ಮೊದಲಿನ ಚನ್ನಾಟ ಇರಬೇಕು, ಮೊದಲಿನ ಚೇಷ್ಟಿಯ ಮಾತು ಇರಬೇಕು, ಮೊದಲಿನ ಸಲಹೆಯ ನೋಟ ಇರಬೇಕು, ಎಲ್ಲವೂ ಮಾಯವಾಗಿರಬೇಕು. ಯಾವಾಗ ಕುಸುಮಾಜಿ ನನ್ನ ನಾಡಿಗೆ ಸಿರಿತನ ಮಾಡಬೇಕು, ಆ ಅಪ್ಪಾಜಿಯನ್ನ ಕಳಿಸ್ತೀನಿ, ನಾಳೆ ಅಪ್ಪಾಜಿಯನ್ನ ಕಳಿಸ್ತಾ ಇದ್ದೀನಿ, ತಂದೆಯ ಅರಸನ ಜೊತೆ ಸಿರಿತನದ ಮಾತುಗಳನ್ನ ಆಡ್ತಾ ಇದ್ದೀನಿ, ಮದುವೆಯ ಮಾತುಗಳನ್ನ ಆಡ್ತಾ ಇದ್ದೀನಿ ಅಂತ ತಕ್ಷಣವೇ ನೇರ ನೋಟದಿಂದ ರಾಯನ ಅವನ ಜೊತೆ ಮಾತುಗಳನ್ನು ಆಡೋದಕ್ಕ ಅವರು ನನ್ನನ್ನ ನೋಡಲ್ಲ ಅಂಚುತ್ತ ಲಜ್ಜೆ ಕೊಡುತ್ತ ನನ್ನನ್ನ ನೋಡಲು ಅಂಚುತ್ತ ನೋಡುವುದಕ್ಕೂ ಕೂಡ ಲಜ್ಜೆ ಆಗಿಸ್ತಾ ಇದ್ದೀನಿ, ನಾಚಿಕೆ ಆಗಿಸ್ತಾ ಇದ್ದೀನಿ. ನಾಳೆ ತನ್ನ ಸಹೋದರಿ ತನ್ನ ಹಿರಿಯಪ್ಪ ಅಪ್ಪಾಜಿಯನ್ನ ಕಳಿಸುವುದು ಜೊತೆಗೆ ತನ್ನನ್ನ ನನ್ನೊಂದಿಗೆ ಮದುವೆ ಮಾಡುವುದಕ್ಕ ಅಂದ್ರೆ ನಾನು ಜೊತೆ ಮದುವೆ ಮಾಡುವ ಆ ವಿವಾಹದ ಪ್ರಸ್ತಾವವನ್ನ ಆಕೆ ಈ ಎಲ್ಲ ವಿಚಾರಗಳು ಅವಳ ಲಜ್ಜೆಯನ್ನ ಲಜ್ಜೆಯಿಂದ ಆವರಿಸಿಕೊಂಡು ಅವಳ ಮಾತು ಅವಳ ನುಡಿ ಪಡುತ್ತಾರೆ. ಅವರ ಅರಸನ್ನ ನೇರವಾಗಿ ನೋಡುವ ನೋಟ ಬದಲಾಗ್ತದೆ. ಆಕೆ ಲಜ್ಜಾಗಿ ಹೀಗೆ ಈ ಒಂದು ರತ್ನಾಕರವನ್ನೇ ರಚಿಸಿದಂತಹ ಸರಸ ವೈಭವ ಅನ್ನುವಂತಹ ಒಂದು ಪದ್ಯ ಇಲ್ಲಿಗೆ ಇದರ ವಿವರಣೆಯಲ್ಲಿ ಮುಕ್ತಾಯವಾಗ್ತಾ ಇದೆ. ನೋಡಿ, ಸರಸ ವೈಭವವನ್ನ ರತ್ನಾಕರವಳ್ಳಿಯ ಹರದೇಶ ವೈಭವ ಅನ್ನುವಂತಹ ಕಾವ್ಯದಿಂದ ಆಯ್ದುಕೊಂಡಿರುವುದು ಸಂಪೂರ್ಣವಾಗಿ ರತ್ನಾಕರವಳ್ಳಿ ಈ ಹರದೇಶ ವೈಭವ ಅನ್ನುವಂತಹ ಕಾವ್ಯವನ್ನ ಸಾಂಗತ್ಯದ ಛಂದಸ್ಸಿನ ರೂಪದಲ್ಲಿ ಎಲ್ಲರಿಗೂ ಕವಿಯ ಚಿಂತನೆ
ಅನ್ನುವಂತಹ ಛಂದಸ್ಸಿನ ರೂಪದಲ್ಲಿ ಆತ್ಮರಚನೆ ಮಾಡಿರುವುದು. ಒಟ್ಟು ಈ ಕಾವ್ಯ 10 ಸಾವಿರ ಪದ್ಯಗಳನ್ನ ಒಳಗೊಂಡಿದೆ. ಆಮೇಲೆ ಇದು ವರ್ಣದ ಕಾವ್ಯ, ಹಾಡುವ ಇದಕ್ಕೆ ವ್ಯಾಖ್ಯಾನವಿಲ್ಲ. ಭೂಮಿಯಲ್ಲಿ ಕಾವ್ಯಗಳೇ ಪ್ರದೇಶದ ಒಂದು ಲೌಕಿಕ ವೈಭವದ ಒಂದು ಚಿತ್ರಣವನ್ನ ಕವಿ ಈ ಕಾವ್ಯದಲ್ಲಿ ಕೊಟ್ಟಿರುವುದನ್ನ ನಾವು ನೋಡಿದ್ದೀವಿ. ಅದೇ ರಸಿಕರಿಗೆ ಮಾತ್ರವಲ್ಲ, ಈ ಕಾವ್ಯದಲ್ಲಿ ಕಥಾನಾಯಕನ ಸ್ಥಾನದಲ್ಲಿ ಇಟ್ಟುಕೊಂಡಿರುವಂತಹ ಆ ಭರತನ ರಸಿಕರಿಗೆ ಮಾತ್ರವಲ್ಲ, ಭಾರತೀಯ ಸಾಹಿತ್ಯದಲ್ಲಿ ಎಲ್ಲೂ ಬೇರೆ ಕಾವ್ಯಗಳಲ್ಲಿ ಎಲ್ಲೂ ನಾವು ಸಿಗುವುದಿಲ್ಲ ಅಂತಹ ಒಂದು ಸನ್ನಿವೇಶವನ್ನ ಇಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಅಪೂರ್ವವಾದ ರೀತಿಯಲ್ಲಿ ಭಾವನಾತ್ಮಕ ಸರಸ ಹಾಗೂ ಜಾಣನೆಯ ಸಂಭಾಷಣೆ ಈ ಒಂದು ಕನ್ನಡದಲ್ಲಿ ವಿಸ್ತಾರವಾಗಿ ನಮಗೆ ನೋಡ್ತಾ ಇದ್ದೀವಿ. ಸಂಸಾರದ ಸುತ್ತ ಕಟ್ಟಿ ನಿಂತುಕೊಂಡಿದ್ದು ಉದಾಹರಣೆಗೆ ನಾವು ಏನು ಪದ್ಯ ಆ ಕಥೆ ತುಂಬಿದ ಒಂದು ಕುಟುಂಬದ ಚಿತ್ರವನ್ನ ಕೃತ್ಯವಾಗಿ ಯಾಕೆ ನಾನು ಈ ಕವಿ ವಿಷಯದ ಬಗ್ಗೆ ಹೇಳಿದ ಮೇಲೆ ಒಂದು ಅಂಕದ ಪ್ರಶ್ನೆಗಳು ಬೇಕಾದ ಹಾಗೆ ಪ್ರಶ್ನೆ ಬೇಕಾದ ಹಾಗೆ ಕೇಳಬಹುದು. ನೋಡಿ ಏನಂತ ಪ್ರದೇಶ ವೈಭವ ಕಾವ್ಯವನ್ನ ರತ್ನಾಕರವರಲ್ಲಿ ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದ್ದಾನೆ ಅಂತಲೂ ಕೂಡಬಹುದು. ಆಮೇಲೆ ರತ್ನಾಕರ ವರ್ಣಿಯ ಕಾವ್ಯದ ಪ್ರದೇಶ ವೈಭವದ 5 ವಿಭಾಗಗಳ ಶೀರ್ಷಿಕೆಗಳು ಯಾವುವು ಅಂತ ಅಥವಾ ಈ ಸರಸ ಏನಿದು ಸರಸ ವೈಭವ ಅನ್ನುವಂತಹ ಪದ್ಯದ ನಾಯಕ ಯಾರು? ಬೇಕಾದ ಹಾಗೆ ಎಲ್ಲವೂ ಇಲ್ಲಿ ಗೊತ್ತಿರುವಂತದೇ ಉತ್ತರ ನೀವು ಜಟಿಲವಾಗಿರೋದ್ರಿಂದ ಆಗಲು ಹೆಚ್ಚು ಪ್ರದೇಶ ವೈಭವ ಕೃತಿಯನ್ನ ರಚಿಸಿದರು ಯಾರು? ರತ್ನಾಕರವಳ್ಳಿ ಯಾವ ಕಾಲದಲ್ಲಿ ಜೀವಿಸಿದರು? ರತ್ನಾಕರವಳ್ಳಿಯ ಧರ್ಮ ಯಾವುದು? ರತ್ನಾಕರ ವರ್ಣಿಯ ತಂದೆಯ ಹೆಸರೇನು? ದೇವರಾಜನ ಮಗ ಯಾರು? ರತ್ನಾಕರ ವರ್ಣಿಯ ಮೂಲ ಸ್ಥಳ ಯಾವುದು? ದೇವರಾಜನ ಮಗ ಅಂತ ರತ್ನಾಕರ ವರ್ಣಿಯ ತಂದೆಯ ದೇವರಾಜ. ಆಮೇಲೆ ರತ್ನಾಕರ ವರ್ಣಿಯ ಎಷ್ಟು ವಿಭಾಗಗಳಲ್ಲಿ ದಿಗ್ವಿಜಯ ಈ ಶೀರ್ಷಿಕೆ ಯಾವ ಕಾವ್ಯದಲ್ಲಿದೆ ಅನ್ನೋದು ಕೂಡ ಈ 5 ಶೀರ್ಷಿಕೆಗಳ ಬೋಧವಿಜಯ, ದಿಗ್ವಿಜಯ, ಬೋಧವಿಜಯ, ಮೋಕ್ಷವಿಜಯ, ಆತ್ಮವಿಜಯ ಈ 5 ಟೈಟಲ್ಗಳನ್ನ ಒಂದೊಂದರ ಪ್ರಶ್ನೆಗಳಿಂದ ಅದಕ್ಕಾಗಿ ಇಲ್ಲಿ ನಾವು ನೋಡಿದ್ದೀವಿ. ಪ್ರದೇಶ ವೈಭವ ಅನ್ನುವಂತಹ ಒಂದು ಕಾವ್ಯ, ಆ ಕಾವ್ಯವನ್ನು ರಚಿಸಿದಂತಹ ಚೈತನ್ಯದ ಪದಾವಲಲ್ಲಿ ಅದರ ಜೊತೆಗೆ ಸರಸ ವೈಭವ ಅನ್ನೋದು ಈ ಪ್ರದೇಶ ವೈಭವದಲ್ಲಿಯ ಕಾವ್ಯದಲ್ಲಿಯ ಒಂದು ಚಿಕ್ಕದಾದ ಅಸಕರ ಇದು ಪದ್ಯವನ್ನ ಒಳಗೊಂಡಂತಹ ಆಮೇಲೆ ಪ್ರದೇಶ ವೈಭವನ ಅರಸಿಯ ಹೆಸರೇನು ಅಂತಾಗ ಕುಸುಮಾಜಿ ಅಂತ ಬರೀಬೇಕು. ಕುಸುಮಾಜಿಯ ತಂದೆಯ ಹೆಸರೇನು ಅಂತ ಹೇಳಿದಾಗ ಮಕರಧ್ವಜಿ ಅಂತ ಬರೀಬೇಕು. ಭರತನ
ಕವಿ ಪರಿಚಯ ಪರ್ಫೆಕ್ಟ್ ಇರಬೇಕು. ಯಾಕಂದ್ರೆ ಕವಿ ಪರಿಚಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಕವಿ ಪರಿಚಯವನ್ನೇ ಮುಖ್ಯವಾಗಿಟ್ಕೊಂಡು ಲಕ್ಷ್ಯದಲ್ಲಿಟ್ಕೊಂಡು ಬರುವಂತಹ ಪ್ರಶ್ನೆಗಳು ಇದರ ಪ್ರಶ್ನೆ ಬರುವಂತದ್ದು. ಅದರ ಪಂಪನ ತಂದೆ ತಾಯಿಗಳ ಹೆಸರಿರುವುದು, ಪಂಪನ ಊರಾಗಿರುವುದು, ಪಂಪನ ಒಂದು ಕಾವ್ಯಗಳು, 2 ಕಾವ್ಯಗಳನ್ನು ರಚನೆ ಮಾಡಿದ್ದು, ಅಲ್ಲಿ ಕಾವ್ಯಗಳ ಹೆಸರು ಲೌಕಿಕ ಕಾವ್ಯ, ಆರ್ಥಿಕ ಕಾವ್ಯ, ಪಂಪ ಯಾವ ಸಾಹಿತ್ಯದ ರೂಪದಲ್ಲಿ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಈಗ ಆ ಕವಿ ಪರಿಚಯ ಇದೆ ಪಂಪನ ವಿರೋಧಗಳು ಯಾವ ಅದೇ ರೀತಿ ಕುಂಬಾರ ಮುತ್ತಯ್ಯನ ಹರಿಹರನ ತಂದೆ ತಾಯಿಗಳ ಯಾವುದು, ಹರಿಹರನ ಇಷ್ಟ ದೈವ ಯಾವುದು, ಆಮೇಲೆ ಹರಿಹರನ ಕಾವ್ಯಗಳು ಎಷ್ಟು, ಗಿರಿಜಾ ಕಲ್ಯಾಣ ಅನ್ನುವಂತಹ ಕಾವ್ಯ ಬರ್ತಾರೆ, ಪಂಪಾಷ್ಟಕ ಬರ್ತಾರೆ, ರಕ್ಷಾಷ್ಟಕ ಬರ್ತಾರೆ, ಮುರುಘಾಷ್ಟಕ ಅಂತ ಬರ್ತಾರೆ. ಅಂದ್ರೆ ಈ ರೀತಿ ಕಾವ್ಯಗಳ ಹೆಸರು ಕೂಡ ನೀವು ಪರ್ಫೆಕ್ಟ್ ಎಂದು ಬೇಕಾದಂತ ಪ್ರಶ್ನೆಗಳು ಅಲ್ಲಿ ಬರ್ಬೋದು. ಹರಿಹರನ ರಚಿಸಿದ 2 ಕಾವ್ಯಗಳ ಗಿರಿಜಾ ಕಲ್ಯಾಣ, ಚಂಪು ಕೃತಿಯು ಕರ್ತವ್ಯ ಯಾವುದು ಅಲ್ಲಿ ಹೇಳಬಹುದು. ಒಟ್ಟು ಕವಿ ಪರಿಚಯ ಅದೇ ರೀತಿ ಶ್ರಾವ್ಯ ಮತ್ತು ಬಸವಣ್ಣನ ಸಾಹಿತ್ಯವನ್ನು ನಾವು ತೆಗೆದುಕೊಂಡಾಗ ದರಾಬೇಟೆಯ ಪರಿಚಯ ಏನಿಲ್ಲ, ಆ ಪದ್ಯದ ಹಿಂದುಗಡೆ ಕವಿ ಪರಿಚಯ ಆ ಕವಿ ಪರಿಚಯ ಪರ್ಫೆಕ್ಟ್ ಬೇಕು. ಸಂಕಲನಗಳಿಂದ ಆ ಶೀರ್ಷಿಕೆ ಗೊತ್ತಿರಬೇಕು, ಅವು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಆ ಮೊದಲನೆಯ ವೃತ್ತಿ ಜೀವನ ಎಲ್ಲೂ ಪ್ರಾರಂಭವಾಯಿತು, ಅವು ಪಡೆದುಕೊಂಡಂತಹ ಪ್ರಶಸ್ತಿಗಳು ಯಾವುವು, ಆಮೇಲೆ ಅವರು ಜ್ಞಾನಪೀಠ ಪ್ರಶಸ್ತಿಗಳಂತಹ ಗೊತ್ತಿರಬೇಕು. ಅಂದ್ರೆ ಕವಿ ಪರಿಚಯ ಈ ರೀತಿ ಏನಂತಂದ್ರೆ ಇಲ್ಲಿ ಮಧ್ಯ ಭಾಗದಲ್ಲಿ ಪಂಪ, ಹರಿಹರ, ರತ್ನಾಕರವರ್ಣಿ, ದರಾಬೇಟೆ, ಕುವೆಂಪು, ಸೂಲಗಿತ್ತಿ, ಹನುಮಂತಯ್ಯ ಇಷ್ಟು ಪದ್ಯ ಭಾಗಗಳಲ್ಲಿ ಕವಿಗಳ ಕವಿ ಪರಿಚಯವನ್ನ ಪರ್ಫೆಕ್ಟ್ ಆಗಿ ಮಾಡಿ ಅದರ ಒಂದೊಂದರ ಪ್ರಶ್ನೆಗಳನ್ನ ನೀವು ಸರಳವಾಗಿ ತಿಳಿಯಬಹುದು. ಏನೇನ್ ಪದ್ಯಗಳನ್ನ ಹೇಳಿಲ್ಲ ಆ ಎಲ್ಲ ಭಾವಾರ್ಥಗಳನ್ನ ಬರ್ತೀವಿ. ಅದರ ಪರೀಕ್ಷೆಯ ಸಮಯದಲ್ಲಿ ಪ್ರಿಪರೇಷನ್ ಮಾಡೋದ್ರ ಪೂರ್ವ ಸಿದ್ಧತೆ ಮಾಡೋದ್ರ ಅದು ಅನುಕೂಲವಾಗ್ತದೆ. ನೀವೆಲ್ಲ ಇಟ್ಕೊಂಡು ಅಧ್ಯಯನವನ್ನ ಮಾಡಿ. ಕಳಿಸಿ ನೋಡಿಗ ಆಗ ಕಳಿಸಿ ನೋಡ ಬಂದಿಲ್ಲ ಯಾಕ ಇಲ್ಲ, ಅದು ಹಳಿದ ಟ್ಯಾಗ್ ತೊಗೊಂಡು ಕಳಿಸಿನ ಅದಕ್ಕೆ ಹೌದಾ? ಆಯ್ತು, ಬೇರೆ ಕಳ್ಸ್ತೀನಿ ತಗೋ, ನೀನು ಪರ್ಸನಲ್ ಕಳ್ಸ್ತೀನಿ ತಗೋ. ಸರಿ.